ಗಡಿ ಜಿಲ್ಲೆ ಚಾಮರಾಜನಗರ ವನ್ಯಜೀವಿಗಳಿಗೆ ಸೇಫಾ ಇಲ್ವಾ ಅನ್ನುವಂತಹ ಅನುಮಾನ ಮೂಡಿದೆ. ಯಾಕಂದ್ರೆ ಮತ್ತೊಂದು ಚಿರತೆಯ ಸಾವಾಗಿದೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ಚಾಮರಾಜನಗರದಲ್ಲಿ ಚಿರತೆ ಕಳೇಬರ ಪತ್ತೆ, ವಿಷಪ್ರಾಶನದಿಂದ ಚಿರತೆ ಸಾವನ್ನಪ್ಪಿರುವ ಶಂಕೆ. ಪ್ರತೀಕಾರಕ್ಕಾಗಿ ನಡೆದಿದ್ಯಾ ಚಿರತೆ ಹತ್ಯೆ? ಚಾಮರಾಜನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮಾನವ ವನ್ಯಜೀವಿ ಸಂಘರ್ಷ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಹಸುಗಳನ್ನು ಕೊಂದ ಕಾರಣಕ್ಕಾಗಿ ಪ್ರತೀಕಾರ ತೀರಿಸಿಕೊಳ್ಳಲು ಮಲೆಮಹದೇಶ್ವರ ವನ್ಯಧಾಮದ ಹೂಗ್ಯಂ ಬಳಿ 5 ಹುಲಿ, ಪಚ್ಚೆದೊಡ್ಡಿ ಬಳಿ 1 ದೈತ್ಯ ಹುಲಿಯನ್ನ ವಿಷಪ್ರಾಶನ ಮಾಡಿ ಹತ್ಯೆಗೈಯಲಾಗಿತ್ತು. ಇನ್ನೊಂದೆಡೆ ಬಂಡೀಪುರ ವ್ಯಾಪ್ತಿಯ ಪಾರ್ವತಿ ಬೆಟ್ಟದ ಬಳಿ 20ಕ್ಕೂ ಹೆಚ್ಚು ಕೋತಿಗಳಿಗೆ ವಿಷ ಉಣಿಸಿ ಕೊಲ್ಲಲಾಗಿತ್ತು. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಸಮೀಪ ಚಿರತೆಯೊಂದನ್ನು ವಿಷ ಹಾಕಿ ಕೊಂದು ಹಾಕಲಾಗಿತ್ತು. ಇದೀಗ ಚಾಮರಾಜನಗರ ತಾಲೂಕಿನ ಬಸವರಾಜಪುರ ಬಳಿ ಚಿರತೆ ಶವ ಪತ್ತೆಯಾಗಿದೆ. ಚಿರತೆ ಸತ್ತ ಸ್ಥಳದಲ್ಲಿ ಕರುವಿನ ಕಳೇಬರವೂ ಸಹ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಜಾನುವಾರುಗಳ ಮೇಲೆ ದಾಳಿ ನಡೆಸುತ್ತಿದ್ದ ಕಾರಣ ಸತ್ತ ಕರುವಿನ ಕಳೇಬರಕ್ಕೆ ವಿಷ ಹಾಕಲಾಗಿದ್ದು ಅದನ್ನು ತಿಂದು ಚಿರತೆ ಸಾವನ್ನಪ್ಪಿದೆ ಎಂದು ಶಂಕಿಸಲಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿ, ಆನೆ ಹಾಗೂ ಚಿರತೆ ಹೊಂದಿರತಕ್ಕಂಥ ಏಕೈಕ ತಾಣ ಅಂದರೆ ಅದು ಗಡಿ ಜಿಲ್ಲೆ ಚಾಮರಾಜನಗರ. ಇದೀಗ ಗಡಿ ಜಿಲ್ಲೆ ಚಾಮರಾಜನಗರ ವನ್ಯಜೀವಿಗಳಿಗೆ ಸೇಫ್ ಅಲ್ವಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಯಾಕೆಂದರೆ ಮಲೆಮಹದೇಶ್ವರ ವನ್ಯಧಾಮದಲ್ಲಿ 6 ಹುಲಿಗಳನ್ನು ಪ್ರತೀಕಾರಕ್ಕಾಗಿ ಹತ್ಯೆ ಮಾಡಲಾಗಿತ್ತು. ಅದೇ ರೀತಿ BRT ವ್ಯಾಪ್ತಿಯಲ್ಲಿ 1 ಚಿರತೆ ಹತ್ಯೆಯಾಗಿತ್ತು. ಮತ್ತು ಬಂಡೀಪುರ ವ್ಯಾಪ್ತಿಯಲ್ಲಿ ಕೋತಿಗಳನ್ನು ಕೂಡ ಹತ್ಯೆ ಮಾಡ್ತಕ್ಕಂಥ ಒಂದು ಕೆಲಸ ನಡೆದಿತ್ತು. ಆದರೆ ಇದೀಗ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮತ್ತೊಂದು ಚಿರತೆಯ ಹತ್ಯೆ ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಇದೀಗ ನಾನು ಚಾಮರಾಜನಗರ ತಾಲೂಕಿನ ಬರ್ತಕ್ಕಂಥ ಬಸವರಾಜಪುರ ಗ್ರಾಮದಲ್ಲಿದ್ದೀನಿ. ಈ ಬಸವರಾಜ ಗ್ರಾಮದ ಹೊರಭಾಗದಲ್ಲಿ ಇದೀಗ ಚಿರತೆಯ ಕಳೇಬರ ಸಿಕ್ಕಿದೆ ಅಂತ ಹೇಳ್ಬೋದು. ಸುಮಾರು 3-4 ದಿನಗಳ ಹಿಂದೆಯೇ ಈ ಚಿರತೆ ಸತ್ತಿರ್ತಕ್ಕಂಥದ್ದು ಒಂದು ಶಂಕೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದನ್ನು ಇದೀಗ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಆಗಮಿಸಿದ್ದಾರೆ. ಅದರ ಜೊತೆಗೆ ವೈದ್ಯರು ಕೂಡ ಆಗಮಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಕೆಲವೇ ಕ್ಷಣಗಳಲ್ಲಿ ಕೂಡ ಮರಣೋತ್ತರ ಪರೀಕ್ಷೆ ಕೂಡ ನಡೀತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಮರಣೋತ್ತರ ಪರೀಕ್ಷೆ ನಂತರ ಚಿರತೆಯ ಸಾವಿಗೆ ನಿಖರ ಕಾರಣ ಎನ್ನುವುದು ಬಹಿರಂಗವಾಗ್ತಕ್ಕಂಥದ್ದು. ಅದರ ಜೊತೆಗೆ ಇದೀಗ ಒಂದು ಡಾಗ್ ಸ್ಕ್ವಾಡ್ ಕೂಡ ಸ್ಥಳಕ್ಕೆ ಆಗಮಿಸಿದೆ. ಡಾಗ್ ಸ್ಕ್ವಾಡ್ಗಳ ಮೂಲಕವಾಗಿ ಆರೋಪಿಗಳನ್ನ ಪತ್ತೆ ಹಚ್ಚುವಂಥ ಒಂದು ಕೆಲಸ ನಡೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಅದ್ರ ಜೊತೆಗೆ ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಇಲ್ಲೇ ಒಂದು ಕರುವಿನ ಒಂದು ಕಳೇಬರ ಕೂಡ ಬಿದ್ದಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಈಗಾಗಲೇ ಮುಕ್ಕಾಲು ಭಾಗ ಕಳೇಬರವನ್ನು ಕೂಡ ತಿಂದಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ವಿಷಪ್ರಾಶನವಾಗಿ ಒಂದು ಒಂದು ಚಿರತೆ ಸಾವನ್ನಪ್ಪಿರ್ತಕ್ಕಂಥ ಒಂದು ಸಂಖ್ಯೆ ಕೂಡ ವ್ಯಕ್ತವಾಗಿದೆ. ಆ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರ ವನ್ಯಜೀವಿಗಳಿಗೆ ಒಂದು ಸೇಫ್ ಅಲ್ವಾ ಅನ್ನೋ ಒಂದು ಅನುಮಾನ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಇನ್ನು ಚಿರತೆ ಸಾವನ್ನಪ್ಪಿ 4-5 ದಿನಗಳು ಆಗಿರಬಹುದು ಎಂದು ಅಂದಾಜಿಸಲಾಗಿದ್ದು ಚಿರತೆ ಶವ ಪತ್ತೆಯಾದ ಮಾಹಿತಿ ಅರಿತು ಸ್ಥಳಕ್ಕೆ BRT ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿಷಪ್ರಾಶನ ಮಾಡಲಾಗಿದೆ ಎಂಬ ಶಂಕೆಯ ಮೇಲೆ ಶ್ವಾನದಳದಿಂದ ಸುತ್ತಮುತ್ತ ತಲಾಶೆ ನಡೆಸಲಾಯಿತು. ಇದೇ ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. 10ಕ್ಕೂ ಹೆಚ್ಚು ಹಸು ಹಾಗೂ ಮೇಕೆಗಳನ್ನ ಕೂಡ ಚಿರತೆ ಕೊಂದಿದೆ. ಅನೇಕ ಬಾರಿ ಬೋನು ಅಳವಡಿಸಿ ಸೆರೆ ಹಿಡಿಯುವಂತೆ ಮನವಿ ಮಾಡಿದರೂ ಕೂಡ ಅರಣ್ಯ ಇಲಾಖೆ ಕ್ಯಾರೆ ಎಂದಿಲ್ಲ. ಈಗ ಬಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಂಬಳೆ ಮತ್ತೆ ಒಮ್ಮ ಮಾರ್ಗವಾಗಿ ಚಾನಲ್ ಇದೆ, ಅಲ್ಲಿ ಸಾಕಾಗಷ್ಟು ಒಂದು 10-15 ಮರಿ ತಿಂದಾಕಿದೆ. ಒಂದು ವಾರಕ್ಕೊಂದ್ಸತಿ ತಿಂತಾ ಬರ್ತಾ ಇದೆ. ಫಾರೆಸ್ಟ್ ಎಂಪವರ್ಮೆಂಟ್ ನವರು CC ಕ್ಯಾಮ್ರಾ ಮತ್ತೆ ಬೋನ್ ಎಲ್ಲ ಮಡಗ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಅದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ಮುಂದಿನ ದಿನ ಆದ್ರೆ ಮರಿಗಳು ಅಥವಾ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಬಹುದು, ಆಗ ಪ್ರಾಣಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಆದ್ರೂ ಅವರು ಸರಿ ರೀತಿ ಕ್ರಮ ತಗೊಳ್ತಾ ಇಲ್ಲ. ಅರಣ್ಯಾಧಿಕಾರಿಗಳು ಕಂಪ್ಲೇಂಟ್ ಆಗ್ತಾ ಇದೆ, ಆದ್ರೆ ದಿನನಿತ್ಯ ಇದಾರೆ. ಅದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡ್ಕೊಡ್ಬೇಕಲ್ಲ. ಗೊತ್ತೇ ಇಲ್ಲ, ಬೆಳಿಗ್ಗೆ ಯಾರೋ ಈ ಕಡೆ ಬಂದಿದ್ದಾರೆ, ನಮ್ಗೆ ಆಶ್ಚರ್ಯ. ಅಕಸ್ಮಾತ್ ನಾಳೆ ದಿನ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಬಹುದಾಗಿತ್ತು. ಪ್ರಾಣಕ್ಕೆ ಬೆಲೆ ಕೊಡೋರು ಯಾರು? ಆಮೇಲೆ ಒಂದಷ್ಟು ಪರಿಹಾರ ಕೊಡಬಹುದು. ಮೇಲ್ಪಟ್ಟ ಅಧಿಕಾರಿಗಳು ಬಂದು ಅದಕ್ಕೆ ಏನಾರು ಒಂದು ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ಶೀಘ್ರದಲ್ಲಿ ಇದಕ್ಕೊಂದು ಅಂತ್ಯ ಆಡಬೇಕು ಅಂತ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಾರೆ ಇತ್ತೀಚೆಗೆ ವಿಷವಿಕ್ಕಿ ವನ್ಯ ಪ್ರಾಣಿಗಳನ್ನ ಹತ್ಯೆಗೈಯುತ್ತಿರುವ ಪ್ರಕರಣಗಳು ಹೆಚ್ಚಾಗಿದ್ದು ಆತಂಕ ಉಂಟು ಮಾಡಿದೆ. ಇಂತಹ ಘಟನೆಗಳಿಂದ ಗಡಿ ಜಿಲ್ಲೆಯಲ್ಲಿ ವನ್ಯಜೀವಿಗಳಿಗೆ ರಕ್ಷಣೆ ಇಲ್ವಾ ಎಂಬ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.